ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ಇವತ್ತು ನಾನು ನಿಮಗೊಂದು ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ, ಅಂದರೆ ರಾಗಿ ರೊಟ್ಟಿಯನ್ನು. ಸೊ ಇದನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಈಗ ಸ್ವಲ್ಪ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು. ಆ ರಾಗಿ ಹಿಟ್ಟಿಗೆ ಜೀರಿಗೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 2 ಸ್ಪೂನಷ್ಟು ರಾಗಿ ಹಿಟ್ಟಿಗೆ ಜೀರಿಗೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಎಷ್ಟಾಗುತ್ತೋ ನೀವು ರಾಗಿ ಹಿಟ್ಟನ್ನು ಒಂದು ನಾರ್ಮಲ್ ಅಳತೆಯಲ್ಲಿ ತೊಗೊಳ್ಳಿ. ನಂತರ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅಂದರೆ ಉಪ್ಪು ಎಲ್ಲ ಕಡೆ ಹರಡಬೇಕಲ್ಲ, ಮಿಕ್ಸ್ ಆಗಬೇಕಲ್ಲ, ಹಾಗಾಗಿ ಕಲಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕಲಿಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ಅದಕ್ಕೆ ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಷ್ಟು ಬೇಕೋ ಅಷ್ಟು ಆಯಿಲ್ ನೋಡಿಕೊಂಡು ಆಯಿಲನ್ನು ಹಾಕಿ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಲಮ್ಸ್ ಇಲ್ಲದೆ ಇರೋ ಥರ, ಗಂಟು ಆಗದೆ ಇರೋ ಥರ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡ ನಂತರ ಈ ರೀತಿ ಬರುತ್ತೆ. ಅಂದರೆ ಬೆಳಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಕ್ಯಾರೆಟನ್ನು ಕೂಡ ಒಂದು 2 ದೊಡ್ಡದು ಹಚ್ಚಿಟ್ಕೊಂಡಿದ್ದೆ, ತುರಿದಿಟ್ಕೊಂಡಿದ್ದೆ. ಹಾಗೆಯೇ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಖಾರಕ್ಕೆ ಹಸಿಮೆಣಸಿನ್ಕಾಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸೊಪ್ಪಲ್ಲಿ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪು 3 ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಆ್ಯಡ್ ಮಾಡಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಹಾಕೋದ್ರಿಂದ ನಿಮಗೆ ಯಾವುದೋ ಒಂದು ಅವೈಲಬಲ್ ಸೊಪ್ಪು ಸಿಗುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಯಾವುದು ಸಿಗಲಿಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನಂತರ ಇವಾಗ ನೀವು ನೀರನ್ನು ನೋಡಿಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕು. ಹಾಗೆ ಒಂದೇ ಸರಿ ನೀರು ಹಾಕಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ತೆಳು ಆದರೆ ರೊಟ್ಟಿ ಬರೋದಿಲ್ಲ. ಹೀಗೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ನಂತರ ಇದು ಕಲಿಸ್ಕೊಂಡಿದ್ದ ನಂತರ ಒಂದು ಹದಕ್ಕೆ ಅಂತ ಬರುತ್ತೆ, ಆ ಹದ ನೋಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಹದ ಬರಬೇಕು. ಈ ರೀತಿ ಹದ ಬಂದಮೇಲೆ ನಾವು ನೋಡಿಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ರೀತಿ ನೋಡಿ, ಈಗ ರೊಟ್ಟಿ ಹದ ಬಂದಿದೆ. ನಂತರ ಈಗ ಹೇಗೆ ಅದನ್ನು ಮಾಡ್ಕೊಳ್ಳೋದು ನೋಡೋಣ. ಫಸ್ಟಿಗೆ ಒಂದು ಕಾಟನ್ ಕರ್ಚಿಪ್ ತೊಗೊಂಡಿದ್ದೀನಿ ನಾನು. ಅದನ್ನು ತೇವ ಮಾಡಿಕೊಂಡು ಈ ರೀತಿ ಮಣೆ ಮೇಲೆ ಹಾಕ್ಕೊಂಡಿದ್ದೀನಿ. ಮಣೆ ಮೇಲೆ ಹಾಕ್ಕೊಂಡು ರೊಟ್ಟಿಯನ್ನೇ ಒಂದು ಎಷ್ಟು ಬೇಕೋ ಅಷ್ಟು ಈ ರೀತಿ ಒಂದು ಸಣ್ಣ ಮುದ್ದೆ ಗಾತ್ರದಷ್ಟು ತೊಗೊಂಡು ಈ ರೀತಿ ಕೈಯಲ್ಲೇ ತಟ್ಕೊಳ್ತಾ ಹೋಗಬೇಕು, ನಾದ್ಕೋಬೇಕು. ಅಂದರೆ ನಮಗೆ ಎಷ್ಟು ಒಂದು ಅಳತೆ ಬೇಕು, ಅಂದರೆ ಎಷ್ಟು ದೊಡ್ಡದು ಬೇಕೋ ಮೀಡಿಯಮಾಗಿ ನೋಡಿಕೊಂಡು ಈ ರೀತಿ ಅಗಲಿಸ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಕರ್ಚಿಫ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅಂಚು ಮೇಲೆ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಎಳ್ಕೊಳ್ಳೋಕ್ಕೆ ಬರಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿ ಕರ್ಚಿಫ್ ಯೂಸ್ ಮಾಡೋದ್ರಿಂದ, ಅಂದರೆ ಕಾಟನ್ ಬಟ್ಟೆ ಯೂಸ್ ಮಾಡೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ, ರಿಸ್ಕ್ ಇರೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೋದು. ಈಗ ನಂತರ ಇದನ್ನು ಡೈರೆಕ್ಟಾಗಿ ನೇರವಾಗಿ ನಾವು ಅಂಚು ಮೇಲೆ ಹಾಕಿ ಕರ್ಚಿಫನ್ನು ತೊಗೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ಅಂಚು ಮೇಲೆ ಇಟ್ಕೊಂಡು ಕಬ್ಬಿಣದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಎಣ್ಣೆಯನ್ನು ಸವರ್ಕೋಬೇಕು. ನೀವು ಈಗ ಎಣ್ಣೆ ಸರಿ ಹಾಕಲಿಲ್ಲ ಅಂದರೆ ಅದು ಕೆಲವೊಂದು ಸರಿ ಕಿತ್ತೋಗೋ ಚಾನ್ಸಸ್ ಬರುತ್ತೆ. ನೋಡಿ, ಈಗ ಎಣ್ಣೆ ಆಗಿ ಕಾದ ಮೇಲೆ ನಂತರ ನೀಟಾಗಿ ಅದನ್ನು ಮೇಲೆ ಹಾಕಿ ಕರ್ಚಿಫನ್ನು ವಾಪಸ್ ತೊಗೋಬೇಕು, ನೀಟಾಗಿ ಎತ್ಕೋಬೇಕು. ಈ ರೀತಿ ಎತ್ಕೊಳ್ಳೋದ್ರಿಂದ ಅದು ಕಿತ್ತೋಗೋದಿಲ್ಲ ರೊಟ್ಟಿ, ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಬಂದಮೇಲೆ ಇದು ಮೇಲೆಲ್ಲ ಎಣ್ಣೆ ನೀಟಾಗಿ ಹಾಕಬೇಕು. ಎಣ್ಣೆ ನೀಟಾಗಿ ಸವರಿದ್ರೆ ಚೆನ್ನಾಗಿ ಇದಾಗುತ್ತೆ. ನೋಡಿ, ಬೆಂದ ಮೇಲೆ ಈ ರೀತಿ ನಮಗೆ ಕಲರು ಸ್ವಲ್ಪ ಕಾಣಿಸುತ್ತೆ. ನಂತರ ಇದನ್ನು ನಾವು ಆ ಕಡೆ ಈ ಕಡೆಗೆ ಇದು ಮಾಡಿ ನೀಟಾಗಿ ಬೇಯಿಸ್ಕೊಳ್ಳೋಣ. ಯಾವುದಾದ್ರೂ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ನಿಮ್ಗೆ ಯಾವ ಸೀಸನ್ನಲ್ಲಾದರೂ ಇದನ್ನು ತುಂಬ ಚೆನ್ನಾಗಿ ಮಾಡ್ಕೋಬೋದು. ಹಾಗೆಯೇ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇದಕ್ಕೆ ಅಷ್ಟೊಂದು ಟೈಮ್ ಹಿಡಿಯೋದು, ಯಾಕಂದರೆ ಯಾವುದು ನಮ್ಮ ಹತ್ರ ಇರ್ತದೆ ಅದನ್ನು ಬೇಗ ತರಕಾರಿ ಆಗಿರ್ಬೋದು ಅಥವಾ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪು ಆಗಿರ್ಬೋದು ತುಂಬ ಟೇಸ್ಟಾಗಿರುತ್ತೆ. ನಂತರ ನೋಡಿ, ಒಂದು ರೊಟ್ಟಿ ಆಯಿತು. ಈಗ ನಂತರ ಮತ್ತೊಂದು ಹಾಕ್ಕೊಳ್ಳೋಣ. ರೆಡಿ ಮಾಡ್ಕೊಳ್ಳೋಣ. ಅದು ಬೇಯೋಷ್ಟೊತ್ತಿಗೆ ರೆಡಿ ಮಾಡಿಕೊಂಡ್ರೆ ಹಾಗೆಯೇ ಮತ್ತೆ ನಾವು ಮಾಡ್ಕೊಳ್ಬೋದು. ಇದಕ್ಕೆ ಕಾಂಬಿನೇಷನ್ ನೀವು ಚಟ್ನಿ ಪುಡಿ ಅಥವಾ ಮೊಸರು ಆಗಿರ್ಬೋದು, ಅಥವಾ ಕಾಯಿ ಚಟ್ನಿ ಆಗಿರ್ಬೋದು, ಅಥವಾ ಸಾಂಬಾರು ಆಗಿರ್ಬೋದು, ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿ ಪುಡಿ ನಮ್ಮ ಕಡೆ ಜಾಸ್ತಿ ನಾವು ತಿಂತೀವಿ ಅಂತ ಹೇಳಿ ಚಟ್ನಿ ಪುಡಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ತಿನ್ನೋದಕ್ಕೆ. ಬನ್ನಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ,
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಇನ್ನೊಂದು ಹಾಕ್ಕೋತೀನಿ. ಸೊ ಇಷ್ಟೇ, ತುಂಬ ಸಿಂಪಲ್, ಇದಕ್ಕೆ ಏನು ಪ್ರೊಸೀಜರ್ ಇಲ್ಲ. ಜಸ್ಟ್ ಒಂದು ಕಾಟನ್ ಬಟ್ಟೆನ ನೀವು ತೇವ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಸೊ ಯಾವುದೇ ರೊಟ್ಟಿ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಕೂಡ ತುಂಬ ಆರಾಮಾಗಿ ಇದನ್ನು ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಈ ರೀತಿ ಅಂಚು ಮೇಲೆ ಹಾಕ್ಕೊಂಡು ನೀಟಾಗಿ ಆಯಿಲೆಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಬನ್ನಿ, ಬೆಂದಾದಮೇಲೆ ಈ ರೀತಿ ಇರುತ್ತೆ, ತೊಗೊಳ್ಳೋಣ. ಚೆನ್ನಾಗಿ ಕಾಣಿಸುತ್ತೆ ಕೂಡ, ಅಂದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನಗೆ ಎರಡನ್ನೂ ಪ್ಲೇಟ್ ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಈಸಿಯೆಸ್ಟಾಗಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನಷ್ಟು ಈಸಿಯೆಸ್ಟ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.